ಅವ್ರ ಡಬಲ್ ಆ್ಯಕ್ಟಿಂಗ್ ಇದೆಯಲ್ಲ ವಿಲನ್ ಅವ್ರದ್ದೇ ಮೇಡಮ್ ಸೂಪರ್ ನೆಕ್ಸ್ಟ್ ಲೆವೆಲ್. ಜನ ನೋಡೋಕ್ಕೆ ಮೋಸನೇ ಇಲ್ಲ. ಸೂಪರ್ ಸಿನಿಮಾ. ನೀವು ಹೇಳಿ ಸರ್. ಸೂಪರ್ ಆಗಿತ್ತು, ತುಂಬ ಚೆನ್ನಾಗಿದೆ. ಹಾರರ್ ಮೂವಿ ಡಿಫ್ರೆಂಟ್ ಆಗಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಏನು ತುಂಬ ಇಷ್ಟ ಆಯಿತು? ಯಾವ ಸೀನ್ ಪರ್ಟಿಕ್ಯುಲರ್? ರಾಬಿ ಶೆಟ್ಟಿ ಸರ್ದು ಇಷ್ಟ ಆಯಿತು, ಮತ್ತು ವಿಲ್ಲನ್ನು ಚೆನ್ನಾಗಿ ಮಾಡಿದ್ದಾನೆ. ಮೂವಿ ಚೆನ್ನಾಗಿದೆ, ಬಂದು ನೋಡ್ಬೇಕೆಲ್ಲರೂ. ಹಾರರ್ ಮೂವಿ ಡಿಫ್ರೆಂಟ್ ಆಗಿದೆ. ರಾಬಿ ಶೆಟ್ಟಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಲ್ಲನ್ನು ಅವರು ತುಂಬ ರಾಬಿ ಶೆಟ್ಟಿಗೆ ಅಪೋಸಿಟ್ಟು ಅವರು ಇದು ಮಾಡಿದ್ದಾರೆ, ಸೂಪರಾಗಿ. ಫಿಲಮ್ಮು ತುಂಬ ಚೆನ್ನಾಗಿ ಬಂದಿದೆ, ಹೊಸ ಪೀಳಿಗೆ ಆಗಿದೆ. ಎಲ್ಲರೂ ಬಂದು ನಮ್ಮ ಕನ್ನಡ ಜನತೆ ನಮ್ಮ ಫಿಲಮ್ ನೋಡಿ ಸಕ್ಸಸ್ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿದೆ ಮೇಡಮ್. ರೀಸೆಂಟ್ ಟೈಮಲ್ಲಿ ಒಂದು ಬೆಸ್ಟ್ ಥ್ರಿಲ್ಲರ್ ಸಿನಿಮಾ ಮೇಡಮ್ ಇದು. ಅಂದರೆ ಸೀರಿಯಸ್ಲಿ ಸೆಕೆಂಡ್ ಹಾಫ್ ಎಲ್ಲ ಗೂಸ್ ಬಂಪ್ ಸಿನಿಮಾ. ಅಂದರೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಅಂದರೆ ಈ ಥರ ಅದ್ಭುತವಾಗಿರೋ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಹೆಂಗೆ ಅಂದರೆ ಹೆಂಗೆ ಹೇಳೋದು, ಅದನ್ನು ಎಕ್ಸ್ಪೀರಿಯನ್ಸ್ನ ಮಾಡ್ಬೇಕು ಥಿಯೇಟ್ರಲ್ಲಿ ಬಂದುಬಿಟ್ಟು. ಲಾಸ್ಟ್ ವೀಕ್ ಒಂದು ಹಿಟ್ಟು, ಈಗ ಸಡನ್ನಾಗಿ ಎರಡೆರಡು ಸಿನಿಮಾದಲ್ಲಿ ಹಿಟ್ಟಾಗಿರೋ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿ ಭಾರಿ ಖುಷಿ ಆಗ್ತದೆ. ಇದಂತೂ ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ ಮೇಡಮ್. ಅದು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ ರಕ್ಕಸಪುರದೊಳಗೆ ಸಕ್ಕದಾಗಿದೆ. ಥ್ರಿಲ್ಲರ್ ಮೇಡಮ್, ಮ್ಯೂಸಿಕ್ಕು, ಆ ವಿಲನ್ನು ಕ್ಲೈಮ್ಯಾಕ್ಸಲ್ಲಿ ಅಂತ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾನು, ಬೇರೆ ಲೆವೆಲ್ ಕೂರಿಸ್ಬಿಟ್ಟಿದ್ದಾರೆ. ಬಂದು ನೋಡಿ ಸಿನಿಮಾ ಸಕ್ಕದಾಗಿದೆ. ನೀವು ಇಷ್ಟೊತ್ತವರೆಗೂ ಸಿನಿಮಾ ನೋಡಿದೆಯಲ್ಲ ಮಾಧ್ಯಮದವರು, ಏನು ಅನ್ನಿಸ್ತು ಹೇಳಿ? ನೀವು ಚೆನ್ನಾಗಿದೆ ಅಂದಮೇಲೆ ಖಂಡಿತವಾಗ್ಲೂ ನಮ್ಮ ಕನ್ನಡ ಜನತೆಗೆ ತಲುಪಿಸೋದು ನೀವೇನೆ. ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಲ್ಲ. ಒಂದು ಎಲ್ಲೂ ಸಸ್ಪೆನ್ಸ್ನ ಬಿಟ್ಕೊಟ್ಟೇ ಇಲ್ಲ. ಅಂದರೆ ಮುಂದೆ ಸೀನ್ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಪಕ್ಕದಲ್ಲಿ ಕೂತಿರೋರು ಹೇಳೋಕ್ಕಾಗಲ್ಲ, ಅವರು ಗೆಸ್ ಮಾಡೋಕ್ಕಾಗಲ್ಲ. ಆ ಥರ ಕ್ಯೂರಿಯಾಸಿಟಿ ಇದೆ. RR ಮೂವಿ ನಿಜವಾಗ್ಲೂ ನೋಡಿ. ಕನ್ನಡ ಜನತೆಗೆ ಇಷ್ಟೇ ಹೇಳೋದು, ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಮನೇಲೇ ಕೂತ್ಕೊಂಡು ನೋಡಬೇಡಿ. ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಸೀಟಲ್ಲಿ ಯಾವ ರಿಯಾಕ್ಷನ್ ಕೊಡ್ತಿದ್ದಾರೆ, ಎಲ್ಲಿ ನಗಾಡ್ತಾರೆ ಅನ್ನೋದೆಲ್ಲ ಈ ಸಿನಿಮಾ ಥಿಯೇಟ್ರ್ ಒಳಗಡೆ ಬಂದಾಗ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಕನ್ನಡ ಜನತೆ ನಮ್ಮನ್ನು ಇಷ್ಟು ದಿನ ಬೆಳೆಸ್ಕೊ ಬಂದಿದ್ದೀರಾ, ಇನ್ನೂ ಬೆಳೆಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸಿದ್ದಣ್ಣ ಪ್ರೇಮ್ ಸರ್ ಏನು ಹೇಳೋದು? ಪ್ರೇಮ್ ಸರು ಪ್ರತಿದಿನವೂ ಬರ್ತಿದ್ರು ಶೂಟಿಂಗಲ್ಲಿ ಬಂದಾಗ ಅವರು ಫಸ್ಟು ಮನೆ ಎಲ್ಲ ಮಕ್ಕಳ ಒಂಚೂರು ನೋಡೋಣ ಅಂತ ಕೇಳ್ತಿದ್ರು. ಅವಾಗ ನಮ್ಮ ರವಿ ಸರು ಖಂಡಿತವಾಗ್ಲೂ ಅದು ಆಗಿರೋ ಫುಟೇಜ್ ಎಡಿಟ್ ಮಾಡಿ ತೋರಿಸಿದ್ರು. ಚೆನ್ನಾಗಿ ಬಂದಿದ್ದ ಕಣ ಮಕ್ಕಳ, ಚೆನ್ನಾಗಾಗಲಿ, ಆಲ್ ದ ಬೆಸ್ಟ್ ಅಂತಿದ್ರು. ನಮ್ಮ ಪ್ರೇಮ್ ಸರ್ಗೆ ಕೃತಜ್ಞತೆ ಹೇಳಬೇಕು, ರಕ್ಷಿತಾ ಮೇಡಮ್ ಕೃತಜ್ಞತೆ ಹೇಳಬೇಕು. ಯಾಕೆ ಅಂದರೆ ನಮ್ಮ ಗೌರವ್ ಶೆಟ್ಟಿನ ನನ್ನನ್ನು ರೆಫರ್ ಮಾಡಿರೋದೇ ಮೇಡಮು. ಹಾಗಾಗಿ ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ಇಂಥ ದೊಡ್ಡ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿರೋದು ದೊಡ್ಡ ವಿಚಾರ. ಇನ್ನು ಮುಂದೆ ದೊಡ್ಡ ದೊಡ್ಡ ಅವಕಾಶ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ರಿಲ್ಲಿಂಗ್ ಇದೆ, ಅಲ್ಲಲ್ಲಿ ಕಾಮಿಡಿ ಇದೆ, ಚೆನ್ನಾಗಿದೆ ಫಿಲ್ಮ್. ನೋಡಿದ್ರೆ ಕಳೆದೋಗ್ತೀರ. ಸೆಕೆಂಡ್ ಹಾಫ್ ಅಂತೂ ಅದನ್ನೇನು ಒಂಥರ ಬಿಟ್ಟು ಹೋಗೋಂಥರ ಇಲ್ಲ, ಆ ಥರ ಇದೆ ಮೂವಿ ಮತ್ತು ಸೂಪರ್. ಅಂದರೆ ತುಂಬ ಚೆನ್ನಾಗಿತ್ತು, ಕ್ಯೂರಿಯಾಸಿಟಿನೂ ಇತ್ತು, ಭಯನೂ ಇತ್ತು. ಭಯ ಆಯ್ತಾ? ಎಲ್ಲ ಭಯ ಆಯ್ತು ನಿಮಗೆ? ಅಂದರೆ ಒಂದೊಂದು ಸೀನು ತುಂಬ ಭಯ ಆಯಿತು. ಒಂದೊಂದು ಸೀನು ಭಯ ಆಯ್ತಾ? ನೀನು ಮಾಡಿದ್ದು ಯಾವ ಸೀನು ನಿನಗೆ ಇಷ್ಟ ಆಯಿತು? ನನಗೆ ಎಲ್ಲ ಇಷ್ಟ ಆಯಿತು. ಏನು ಹೇಳ್ತೀಯಾ ಜನಗಳಿಗೆ ಯಾಕೆ ಈ ಸಿನಿಮಾ ನೋಡಬೇಕು ಅಂತ? ಅಂದರೆ ತುಂಬ ಸಸ್ಪೆನ್ಸ್ ಇದೆ, ಎಲ್ಲರೂ ಬಂದು ನಾನು ಫಿಲಮ್ನ ನೋಡಬೇಕು. ಥ್ಯಾಂಕ್ ಯು. ನೀವು ಚೆನ್ನಾಗಿ ಮಾಡಿದ್ಯಾ? ಥ್ಯಾಂಕ್ ಯು. ಎಲ್ಲ ಕಡೆ ಮೈಸೂರಲ್ಲಿ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. ನಿನ್ನೆ ಓರಿಯನ್ ಮಾಲೆಯಲ್ಲೂ ಕೂಡ ಅಂತೆ ಪ್ರತಿಕ್ರಿಯೆ ಸಿಕ್ಕಿದೆ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಸರ್. ನಮ್ಮ ಕ್ಯಾಮ್ರಾಮನ್ ಸರ್ ಅಂದರೆ ಅವರು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ರು ಅಂದರೆ ಖಂಡಿತವಾಗ್ಲೂ ನಮಗೆ ಖುಷಿ ಆಗ್ತಿತ್ತು. ಇವ್ರ ವಿಲಿಯಮ್ ಸರ್ ಜೊತೆ ಕೆಲಸ ಮಾಡ್ತೀವಿ ಅಂತ. ಇವ್ರು ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು ಕೂಡ ನಾವು ಫಸ್ಟ್ ಟೈಮ್ ಅಂದಂಗೆ ಅವರು ನಮ್ಮನ್ನು ಸಪೋರ್ಟ್ ಮಾಡ್ಕೊಂಡು ಕ್ಯಾರೆಕ್ಟರ್ ಮಾಡಿಸ್ತಾಯಿದ್ರು. ರವಿ ಸಾರು ಅಷ್ಟೇ. ಪ್ರತಿ ಆಲ್ ಟೀಮ್ ರಕ್ಕಸಪುರದೊಳ್ಳೆ ಆಲ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ರಕ್ಷಿತಾ ಮೇಡಮು, ಆಮೇಲೆ ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಈ ಮಕ್ಕಳ ಮಾಡ್ತಿರೋ ಬಿಟ್ಟರು ನೀವು ಇಬ್ಬರು ಮಂಡ್ಯದವರು ಅಂತ ಪ್ರೋತ್ಸಾಹಿಸಿದ್ರು. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾನ ಪೈರಸಿ ವಿಡಿಯೋ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಒಬ್ಬರೇ ಕೂತ್ಕೊಂಡು ನೋಡಬೇಡಿ ಬ್ರದರ್. ಕನ್ನಡ ಜನತೆಗೆ ಇಷ್ಟೇ ಕೇಳ್ಕೊಳ್ಳೋದು, ನಾವೆಲ್ಲೆಲ್ಲೋ ಖರ್ಚು ಮಾಡಿಬಿಡ್ತೀವಿ. ಇವತ್ತು ಕಾಫಿ ಟೀ ಕುಡಿಯೋದಕ್ಕೆ 50 ರೂಪಾಯಿ ಆಗ್ತಿದೆ, ಆದರೆ ಒಂದೇ ಒಂದು ಟಿಕೆಟ್ 120 ರೂಪಾಯಿ ಕೊಟ್ಟು ಸಿನಿಮಾ ನೋಡಿದ್ರೆ
ಆ ಕಾಫಿ ಕುಡಿದು ಡಬಲ್ ಧಮಕ ಸಿಗುತ್ತೆ ಇಲ್ಲಿ. ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ವಿಲಿಯಮ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. 4 ಮಾತಾಡ್ತಾರೆ. ಓಕೆ, ತುಂಬ ಚಾಲೆಂಜಿಂಗ್ ಆಗಿತ್ತು ವಿಜುವಲ್ಸ್ ಎಲ್ಲ ನೋಡಿದಾಗ ಆಲ್ಮೋಸ್ಟ್ ಕಂಪ್ಲೀಟಾಗಿ ಎಂಟೈರ್ ಸಿನಿಮಾದಲ್ಲಿ ಫೈರ್ ಸೀಕ್ವೆನ್ಸ್ಗಳು ತುಂಬ ಡೇಂಜರ್ ಅನ್ನಿಸ್ತಿತ್ತು. ಆಮೇಲೆ ಲೊಕೇಶನ್ಸಲ್ಲಿ ಶೂಟ್ ಬರ್ತಾ ಇದ್ವಿ. ಆ ಲೊಕೇಶನ್ಸಲ್ಲಿ ಆರ್ಟಿಸ್ಟ್ಗಳು ಮತ್ತು ಡೈರೆಕ್ಟ್ರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು. ಅಲ್ಲಿ ಮನೆಗೆದ್ದು ಬೆಳಿಗ್ಗೆ 4 o'clockಗೆ ಶೂಟ್ ಮಾಡಿಕೊಂಡು ಆಮೇಲೆ ಮಿಡ್ ನೈಟ್ ತನಕ ಶೂಟ್ ಮಾಡ್ಕೊಂಡು ಬರ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಇದು ಖಂಡಿತವಾಗ್ಲೂ ಒಂದು ಟೆಕ್ನಿಷಿಯನ್ಗಳು ಸೇರಿ ಮಾಡಿರೋಂಥ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜ್ ಬಿ ಶೆಟ್ಟಿ ಸರ್ ಹೆಂಗೆ ಅಂದರೆ ತುಂಬ ಮುಗ್ಧತೆ ಇರುವ ಮನಸ್ಸಿರೋರು. ನಿಜವಾಗ್ಲೂ ನಾವೇನೇ ಕೆಲಸ ಮಾಡ್ತಿದ್ರು, ಸಿದ್ದಣ್ಣ ಬಾಯಿಲಿ, ಗೌರವ್ ಬಾಯಿಲಿ ಅಂತ ಕರೆದು ಕೆಲಸ ಮಾಡಿಸ್ತಾಯಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ತಾನೇ ರಕ್ಕಸಪುರದವಳು ಅಂತ ಸಿನಿಮಾ ನೋಡಿದೆ. ತುಂಬ ಚೆನ್ನಾಗಿದೆ. ನಮ್ಮ ರಾಜ್ ಬಿ ಶೆಟ್ಟಿ ಅವರ ಆ್ಯಕ್ಟಿಂಗು, ಆಮೇಲೆ ಮೇನ್ ನನಗೆ ತುಂಬ ಇಷ್ಟ ಆಗಿದ್ದು ಮ್ಯೂಸಿಕ್. ಅರ್ಜುನ್ ಜನ್ಯ ಅವ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಇದು ಕಥೆನೇ ಒಂಥರ ಡಿಫ್ರೆಂಟ್ ಆಗಿದೆ. ಒಂದು ಡಿಫ್ರೆಂಟ್ ಕಥೆನ ನೀಟಾಗಿ ಸ್ಕ್ರೀನ್ ಪ್ಲೇ ಮುಖಾಂತರ ಅಚ್ಚುಕಟ್ಟಾಗಿ ಎಲ್ಲೂ ಬೋರ್ ಹೊಡೆಸ್ದಿರ ತುಂಬ ಚೆನ್ನಾಗಿ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರ್ಬೋದು, ಅದರ ನಡುವೆ ಗೌರವ್ ಶೆಟ್ಟಿ ಅವರ ಕಾಮಿಡಿ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಐ ರಿಯಲಿ ಲೈಕ್ ದ್ಯಾಟ್ ಮೂವಿ. ಸೊ ತುಂಬ ಚೆನ್ನಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ರಕ್ಕಸಪುರದಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು? ಮೊದಲನೇದಾಗಿ ಖುಷಿ ಆಯಿತಾ? ತುಂಬ ಖುಷಿ ಆಯಿತು. ಅಂದರೆ ಇದರಲ್ಲೇ ಜಾಸ್ತಿ ಡೈಲಾಗ್ ಇರೋದು ಆ್ಯಕ್ಚುಲಿ. ಇದು ಅಂದರೆ ತುಂಬ ಖುಷಿ ಕೊಡ್ತು. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ಎಲ್ಲರೂ ಥ್ಯಾಂಕ್ಸ್ ಸಪೋರ್ಟ್ ಮಾಡಿದ್ದಕ್ಕೆ. ಇನ್ನೂ ಚಿತ್ರಮಂದಿರಿಗೆ ಬಂದು ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಹೇಳಿ. ಆಮೇಲೆ ನೀನು ರಾಜ್ ಸರ್ ಜೊತೆ ಎಷ್ಟೊಂದು ಸೀನ್ಸಲ್ಲಿ ಇದೆ ಅಲ್ವಾ? ಎಷ್ಟೊಂದು ಸೀನ್ಸಲ್ಲಿ ಅವತ್ತು ನಿಮಗೆ ಡೈಲಾಗ್ ಒಂದು ಕೇಳಿದ್ರೆ ಹೇಳಿಲ್ಲ, ಇವತ್ತು ಹೇಳ್ತೀಯಾ? ಹೇಳು. ಯಾವ್ದು ಹೇಳಿ? ಯಾವುದಾದ್ರೂ ಒಂದು ಡೈಲಾಗ್ ನಿನ್ಗೆ ಯಾವ್ದು ಫೇವ್ರೇಟು ಆ ಡೈಲಾಗ್ ಹೇಳಿ. ಅದೇ ದೊಡ್ಡ ಡೈಲಾಗ್ ಇದೆಯಲ್ಲ, ಅದನ್ನು ಹೇಳು. ದೆವ್ವ ಅಂತ ಅವ್ರು ಕೇಳ್ತಾಳೆ, ದೆವ್ವ ಅಂತಿದೆಯಲ್ಲ, ಯಾವ್ದಾದ್ರು ದೆವ್ವ ನೋಡಿದ್ಯಾ ಅಂತ. ಅದಕ್ಕೆ ಹೇಳ್ತೀನಿ, ಇಲ್ಲ ಅದೇ ಪಕ್ಕದ ಮನೆ ಅಜ್ಜಿ ಹೇಳಿದ್ರು ಏನಂತ, ದೆವ್ವ ನೋಡಿದ್ದಾರೆ ಅಂತ. ಅದಕ್ಕೆ ದೆವ್ವಕ್ಕೆ ತಲೆ ಮೇಲೆ 2 ಕೊಂಬು, ಬಾಯಲ್ಲಿ 2 ಕೊರೆ ಹಲ್ಲು, ಕೈಯಲ್ಲಿ ಉದ್ದ ಉಗುರು, ಕಪ್ಪು ಬಣ್ಣದ ದೇಹ, ಕೊರಳಿಗೆ ತಲೆ ಬುರುಡೆ ಹಾರ, ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಪಂಚ್ ಇಟ್ಕೊಂಡು ತಲೆ ಮಾತ್ರ ಬೆಂಕಿಯಲ್ಲಿ ಉರಿಯುತ್ತಾ ನೋಡೋಕೆ ಭಯಂಕರವಾಗಿರುತ್ತೆ. ರಾತ್ರಿ ಮಾತ್ರ ಓಡಾಡೋದವ ಅದು ಎಂದು ದೂರದಿಂದ ನೋಡಿದ್ರೆ ಬರೀ ಬೆಂಕಿನೇ ಕಾಣಿಸುತ್ತೆ. ಅದನ್ನು ಕೊಳ್ಳಿದೆವ ಅಂತಾರೆ. ಯಾರಾದರೂ ಮಕ್ಕಳು ಸುಂದರವಾಗಿರೋ ಹೆಣ್ಸನ್ನು ಕಂಡ್ರೆ ಅದಕ್ಕೆ ತುಂಬ ಇಷ್ಟ. ಒಂಟಿಯಾಗಿ ಸಿಕ್ಕಿದ್ರೆ ಸುಟ್ಟು ಕಂದು ಬಿಡುತ್ತೆ. ಸೂಪರ್ ಆಗಿಲ್ಲ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ ಈ ಡೈಲಾಗ್ನ? 1 day. 1 day ಆಫ್ ಡೇ ಅಂದರೆ 1 day 1 hour. 1 day 1 hour. ಓಕೆ, ಸೂಪರ್ ಆಗಿದೆ. ಆಮೇಲೆ ರಾಜ್ ಬಿ ಶೆಟ್ಟಿ ಜೊತೆ ನೀನು ಆ್ಯಕ್ಟ್ ಮಾಡಿದ್ದೀಯಲ್ವಾ ಸರ್? ಹೇಗಿರ್ತಿದ್ರು ಸೆಟ್ನಲ್ಲಿ? ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ನನ್ನ ಸುಬ್ಬಕ್ಕ ಅಂತ ಕರೀತಿದ್ರು, ಮಲಗು ಅಂತ ಬೈತಿದ್ರು. ಆಮೇಲೆ ಮಿಡ್ ನೈಟೆಲ್ಲ ನಾನು ಮಲಗ್ತಿರ್ಲಿಲ್ಲ. ಸೊ ಮಲಗಬೇಕು ನೀನು ಅಂತ ಹೇಳ್ಬಿಟ್ಟು ಊಟ ತಿನ್ನಿಸ್ತಿದ್ರು, ಚೆನ್ನಾಗಿ ಓದಬೇಕು ಅಂತಿದ್ರು. ಗೊಂಬೆಗೆ ಫೇವ್ರೆಟ್ ಸೀನ್ ಯಾವುದು ಸಿನಿಮಾದಲ್ಲಿ? ಫೇವ್ರೆಟ್ ಸೀನ್ ಅಂದರೆ ಅದೇ ಲಾಸ್ಟ್ ಸೀನಲ್ಲಿ ಅನಿರುದ್ಧಣ್ಣ ಮತ್ತು ರಾಜ್ ಬಿ ಶೆಟ್ಟಿ ಸರ್ ಫೈಟಿಂಗ್ ಆಡ್ತಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆಯಾ? ಓಕೆ. ಇವಾಗ ಜನರೆಲ್ಲ ಈ ಸಿನಿಮಾ ಇವತ್ತು ರಿಲೀಸ್ ಆಗಿದೆ, ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನೋಡಬೇಕು ಅಂದರೆ ಜನರಿಗೆ ಆಡಿಯನ್ಸ್ಗೆ ಏನು ಹೇಳ್ತೀಯಾ? ಹೇಳ್ಬಿಡು. ಅಂದರೆ ಎಲ್ಲರೂ ಬಂದು ಚಿತ್ರಮಂದಿರಾಗೆ ಎಲ್ಲರೂ ಬಂದು ನಾನು ಫಿಲಮ್ ನೋಡಿ ಸಪೋರ್ಟ್ ಮಾಡಿ. ಮೇಡಮ್ ತುಂಬ ಇಷ್ಟ ಆಯಿತು. ಒಂಥರ ಹಾರರ್ ಮೂವಿ ಥರ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟು, ಸಿಕ್ಕಾಪಟ್ಟೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಮೂವಿ ನಾವೇನೋ ಆಗುತ್ತೆ ಅನ್ಕೋತೀವಿ, ಬಟ್ ಅದರಲ್ಲಿ ಇನ್ನೊಂದೇನೋ ಟ್ವಿಸ್ಟ್ ಇಟ್ಟಿರ್ತಾರೆ. ಹುಡುಗಿ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಮತ್ತು ಲಾಸ್ಟಲ್ಲಿ ವಿಲನ್ ರೋಲ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಇದು ಮೂವಿ. ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ರಾಜ್ ಬಿ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗು ನೆಕ್ಸ್ಟ್ ಲೆವೆಲ್. ಎಲ್ಲ ಓವರಾಲ್ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಸರ್ 10 out of 10 ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲ್ ಇದೆ. ಎಲ್ಲರೂ ಮೂವಿ ಥಿಯೇಟ್ರಲ್ಲೇ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ನಿಮ್ಗೆ ಎಷ್ಟು ಖುಷಿ ಇದೆ? ನಂಗೆ ತುಂಬ ಖುಷಿ ಇದೆ. ಅಂದರೆ ಡೇ 1ಇಂದನೂ ನನಗೆ ತುಂಬ ಖುಷಿ ಇತ್ತು. ಇದು ಸಮಥಿಂಗ್ ಡಿಫ್ರೆಂಟ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ನೆಕ್ಸ್ಟ್ ಲೆವೆಲ್ ಆಗುತ್ತೆ ಈ ಥರ. ಅಂದರೆ ಹಿಂದೆ ಮೂವೀಸ್ ಬಂದಿಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮೇಕಿಂಗ್ ಎಲ್ಲ ನೀವು ನೋಡ್ಬೋದು, ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ನಿಮಗೆ ಪರ್ಟಿಕ್ಯುಲರಾಗಿ ಈ ಸಿನಿಮಾದಲ್ಲಿ ಏನು ತುಂಬ ಕನೆಕ್ಟ್ ಆಯಿತು? ಕನೆಕ್ಟ್ ಅನ್ನೋಕ್ಕಿಂತ ಪ್ರತಿಯೊಂದು ಡಿಪಾರ್ಟ್ಮೆಂಟು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅಂದರೆ
ಈಗ ಅಂದರೆ ಹುಡುಗಿರ್ಗೂ ಹಳ್ಳಿ ಕಡೆ ಎಲ್ಲ ಆ ಥರ ತೊಂದರೆಗಳಾಗ್ತಿದೆ. ಸೊ ಅದನ್ನು ಸ್ವಲ್ಪ ತಗೊಂಡು ಮಾಡಿದ್ದಾರೆ. ಸೊ ಆಬ್ವಿಯಸ್ಲಿ ಈಗ ನೋಡ್ತಾ ಇರ್ಬೋದಲ್ವಾ, ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಯಾವ್ಯಾವ ಥರ ತೊಂದರೆ ಆಗ್ತಿದೆ ಅಂತ. ಸೊ ಅದು ಸ್ವಲ್ಪ ಆ್ಯಡ್ ಆನ್ ಆಗಿದೆ ಅಲ್ವಾ ಅಲ್ಲಿ. ಸೊ ತುಂಬ ಖುಷಿ ಇದೆ. ಆಮೇಲೆ ರಾಜಬಿ ಶೆಟ್ಟಿ ಅವರೊಟ್ಟಿಗೆ ಆ್ಯಕ್ಟ್ ಮಾಡೋಂತಹ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಹೇಗಿರ್ತಿದ್ರು ಸರ್ ಸೆಟ್ಟಲ್ಲೆಲ್ಲ ಹೇಗೆ? ತುಂಬ ಚೆನ್ನಾಗಿರ್ತಾ ಇದ್ರು. ಈಸ್ ಲೈಕ್, ನಾನು ಮುಂಚೆನೂ ಹೇಳಿದ್ದೀನಿ, ಈಸ್ ಲೈಕ್ ವಾಟರ್. ಎಲ್ಲರ ಜೊತೆನೂ ಅವರು ಮಿಂಗಲ್ ಆಗ್ತಾರೆ, ಎಲ್ಲರ ಜೊತೆನೂ ಬೆರೆತು ಬಿಡ್ತಾರೆ ಚೆನ್ನಾಗಿ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ. ನನಗೆ ಇದು ಫಸ್ಟ್ ಸಿನಿಮಾ, ನನಗೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಸೋ ಬ್ಲೆಸ್ಡ್. ನಿಮಗೆ ಸಿನಿಮಾದಲ್ಲಿ ನಿಮಗೆ ಮೋಸ್ಟ್ ಫೇವ್ರೆಟ್ ಸೀನ್ ಯಾವುದು ಈ ಸಿನಿಮಾದಲ್ಲಿ? ಮೋಸ್ಟ್ ಫೇವ್ರೆಟ್ ಸೀನ್ ಐ ಥಿಂಕ್ ಆಫ್ಟರ್ ಇಂಟರ್ವಲ್ ಅಂತಲೇ ಹೇಳ್ಬೋದು. ಎವ್ರಿಥಿಂಗ್ ಆಫ್ಟರ್ ಇಂಟರ್ವಲ್, ಎವ್ರಿಥಿಂಗ್ ಎಂಟೈರ್ ಮೂವಿನೇ ಫೇವ್ರೆಟು. ಬಟ್ ಆಫ್ಟರ್ ಇಂಟರ್ವಲ್ ಇಟ್ಸ್ ಇಂಟೆನ್ಸ್. ಹಾಂ. ಆಮೇಲೆ ಇವಾಗ ಜನರು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ಇವತ್ತಾನೆ ರಿಲೀಸ್ ಆಗಿದೆ, ಹೆಚ್ಚು ಜನ ಬಂದು ನೋಡಬೇಕು ಅಂದರೆ ನಮ್ಮ ಆಡಿಯನ್ಸ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಈ ಥರ ಸಿನಿಮಾನ ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಈ ಥರ ಇದು ತುಂಬ ಡಿಫ್ರೆಂಟ್ ಆಗಿದೆ ಸಿನಿಮಾ. ನೀವೇ ಹೇಳಬೇಕು, ಅದನ್ನು ಆಡಿಯನ್ಸೇ ಹೇಳಬೇಕು. ಅವ್ರು ನೋಡಿ ಅವ್ರ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅದು ಇನ್ನೂ ನಿಮಗೆ ಕನೆಕ್ಟ್ ಆಗುತ್ತೆ, ಇನ್ನೂ ಚೆನ್ನಾಗಿ ನೀವು ಫೀಲ್ ಮಾಡ್ಬೋದು. ಇದು ಯಾರು ಕೂಡ OTTಗೆ ವೇಟ್ ಮಾಡಬೇಡಿ, ಥಿಯೇಟ್ರಿಗೆ ಬಂದು. ಹಾಂ, ಬಿಕಾಸ್ ಎವ್ರಿ ಡಿಪಾರ್ಟ್ಮೆಂಟ್ ತುಂಬ ಅಂದರೆ ತುಂಬ ವರ್ಕ್ ಮಾಡಿದ್ದಾರೆ, ತುಂಬ ನೀಟಾಗಿ ವರ್ಕ್ ಮಾಡಿದ್ದಾರೆ. ಅದು ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ. ಸೊ ಅದಕ್ಕೆ ಪ್ರತಿಫಲ ಅಂತಂದರೆ ಆಡಿಯನ್ಸ್. ಈ ಥರ ಒಳ್ಳೆ ಸಿನಿಮಾನ ಆಡಿಯನ್ಸ್ ಯಾವಾಗಲೂ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ದಯವಿಟ್ಟು ಆಡಿಯನ್ಸಿಗೆ ಹೇಳೋದಿಷ್ಟೇ, ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ. ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. OTTಗಾಗಲಿ ಪೈರಸ್ಗಾಗಲಿ ಇದು ಕೊಡಬೇಡಿ ಪ್ಲೀಸ್. ತುಂಬ ಜನರ ತುಂಬ ವರ್ಷಗಳ ಹಾರ್ಡ್ ವರ್ಕ್ ಇದು. ದಯವಿಟ್ಟು ಈ ಥರ ಸಿನಿಮಾ ಇದು ತುಂಬ ಡಿಫ್ರೆಂಟ್ ಆಗಿದೆ ಆ್ಯಂಡ್ ಯು ವಿಲ್ ನಾಟ್ ರಿಗ್ರೆಟ್ ವಾಚಿಂಗ್ ಇಟ್ ಇನ್ ಥಿಯೇಟರ್ಸ್. ಪ್ಲೀಸ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ, ಇದನ್ನು ಥಿಯೇಟ್ರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ ಸಿಗೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಚೆನ್ನಾಗಿದೆ, ಎಲ್ಲರೂ ನೋಡಬೇಕಂತ ಸಿನಿಮಾ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲರೂ ಬಂದು ಹೋಗ್ಬೇಕಂತ ಸಿನಿಮಾ. ರಾಜ್ಬಿ ಶೆಟ್ಟಿ ಅವ್ರದ್ದು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ. ಅವರಂಥ ಆ್ಯಕ್ಟಿಂಗ್ ಇಲ್ಲ. ಸೆಕೆಂಡ್ ಹಾಫ್ ಅಂತೂ ಆಗದೆ ಅಟ್ಲಿಮಿಟ್ಲಿ ಸೂಪರ್ ಆಗಿದೆ. ಬಂದು ನೋಡ್ಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅದು ಸೂಪರ್ ಆಗಿದೆ. ಅಲ್ಲಲ್ಲೇ ಟ್ವಿಸ್ಟ್ ಇದೆ. ಕಾಮಿಡಿ ಅಂತೂ ನಮ್ಮ ಇವರು ಅಮೃತಾಂಜನ್ ಇದಾರಲ್ಲ, ಅವರಂತೂ ಸಖತ್ತಾಗಿ ಮಾಡಿದ್ದಾರೆ. ಅನಂತ ಬಿಲಪ್ಪ ಅಂತೇಳಿ ಅದು ಅಂತೂ ಮನಗಂಡಾಗಿದೆ. ಎಲ್ಲರೂ ನಕ್ಕು ಸಾಕಾಗುತ್ತೆ, ಆ ಥರ ಇದೆ ಫಿಲ್ಮ್. ಹಾಯ್ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಆರಾಮ. ಆ್ಯಕ್ಚುಲಿ ಸಿನಿಮಾ ಸಖತ್ತಾಗಿದೆ. ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಸೊ ತುಂಬ ಚೆನ್ನಾಗಿದೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ನಿನ್ನೆನೂ ಅಷ್ಟೇ ಪ್ರೀಮಿಯರ್ ಶೋನಲ್ಲಿ ಅದ್ಭುತವಾದಂಥ ರೆಸ್ಪಾನ್ಸು. ಸೊ ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಜನಗಳ ರೆಸ್ಪಾನ್ಸ್ಗೋಸ್ಕರ. ಹಾಗೂ ಈ ಒಂದು ಜನ ಖುಷಿ ಪಡೋದಕ್ಕೋಸ್ಕರನೇ ಅಲ್ವಾ ನಾವು ಅಷ್ಟು ಕಷ್ಟಪಟ್ಟು ಪ್ರೀತಿಯಿಂದ ಸಿನಿಮಾ ಮಾಡೋದು. ಸೊ ಪ್ರೀಮಿಯರ್ ಶೋ ಅಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು, ಹಾಗೂ ಇಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅವ್ರು ಒಂದೊಂದು ವಿಷಲು ಒಂದೊಂದು ಆ ಕಿರ್ಚೋದು ನಮಗೆ ಹಾರ್ಟ್ ಬೀಟ್ ಜಾಸ್ತಿ ಮಾಡ್ತಾ ಇತ್ತು. ಆ್ಯಂಡ್ ಆಲ್ಸೋ ದ 20 minutes ಯು ಟೋಲ್ಡ್, ನಮ್ಮ ಎಂಡಿಂಗ್ ಅಂತೂ ಕ್ರೇಜಿ ಆಗಿದೆ. ನೀವು ಬಂದು ನೋಡಲೇಬೇಕು. ನೀವು ಎಕ್ಸ್ಪೆಕ್ಟೇ ಮಾಡದಿರೋಂಥ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಎಲ್ಲ ಆಗುತ್ತೆ. ಸೊ ಬನ್ನಿ ಈ ಸಿನಿಮಾ ನೋಡಿ. ಹಾಂ, ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಥರ ಸೆಕೆಂಡ್ ಹಾಫ್ನಲ್ಲಿ ಅಟ್ಲೀಸ್ಟ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇಲ್ಲ. ಸೊ ಆ ರೀತಿ ಆಯಿತು. ಮತ್ತು ನಿಮ್ಮ ಪಾತ್ರ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಎಷ್ಟು ದಿನ ಆಯಿತು ಶೂಟಿಂಗ್ ಇಲ್ಲ ನಿಮ್ಮದು? ಏನಿತ್ತು ಶೆಡ್ಯೂಲ್? ನಂದು 9 to 10 days ಶೂಟ್ ಇತ್ತು. ರಾಜ್ಬಿ ಶೆಟ್ಟಿ ಸರ್ ಅವ್ರ ಜೊತೆ ಒಂದು 8 days ಇತ್ತು. ಹಾಗೂ ಇನ್ನು ನಮ್ಮ ವಿಲನ್ ಜೊತೆ ಒಂದು 2 days ಇತ್ತು. ಸೊ ಅದನ್ನ ಯಾರು ಅಂತ ನಾನು ರಿವೀಲ್ ಮಾಡಲ್ಲ, ನೀವೇ ಬರಬೇಕು. ನಮ್ಮ ಸಿನಿಮಾದಲ್ಲಿ ನೀವೇ ನಮ್ಮ ವಿಲನ್ನ ಯಾರು ಅಂತ ಗೆಸ್ ಮಾಡಿ ನೋಡಬೇಕು. ಮೇಡಮ್, ನಿಮಗೆ ಈ ಸಿನಿಮಾದಲ್ಲಿ ಯಾವ ಒಂದು ಅಂಶ ತುಂಬ ಕರೆಕ್ಟ್ ಆಯಿತು? ಯಾವ ಒಂದು ಅಂಶ ಅಂದರೆ ಪೊಲೀಸ್ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಹೇಳ್ತಾರೆ, ಇವ್ನು ಹಿಂಗೆ ಇದ್ದರೆ, ಇವ್ನು ಹಿಂಗೆ ಬದುಕಿದ್ರೆ ಇನ್ನೂ ಅದೆಷ್ಟು ಜನನ ಕೊಲೆ ಮಾಡ್ತಾನೆ, ಎಷ್ಟು ಹುಡುಗಿರನ್ನ ಕೊಲೆ ಮಾಡ್ತಾನೋ ಅಂತಂದ್ಬಿಟ್ಟು ಅದು ನನಗೆ ತುಂಬ ಕನೆಕ್ಟ್ ಆಯಿತು. ಬಿಕಾಸ್ ಈ ನಡುವೆ ನಮ್ಮ ಇದರಲ್ಲೇ ತುಂಬ ಆ ಥರ ಕೇಳ್ಪಟ್ಟೆ ನಾನು. ಹೆಣ್ಮಕ್ಳು ಕೊಲೆ ಆಗ್ತಿರೋದು, ಹೆಣ್ಮಕ್ಳು ಏನೇನೋ ಆಗ್ತಾ ಇರೋದೆಲ್ಲ ಕೇಳ್ಪಟ್ಟೆ.
ಅಂಥದಕ್ಕೆ ಕೊನೆಗೆ ಯಾರೋ ಒಬ್ಬ ಸಾಟಿ ತರೋನು ಬರ್ತಾನೆ, ಅದನ್ನು ಮುಗಿಸೋರೊಬ್ರು ಬರ್ತಾರೆ ಅಂತ ಅಂದ್ಬಿಟ್ಟು ನನಗೆ ಪ್ರತಿಯೊಂದು ಸತಿ ನಾನು 3ನೇ ಸತಿ ನೋಡಿದಾಗಲೂ ಎಸ್ ಅಂತ ನೋಡ್ತಾ ಇದ್ದೆ ನಾನು. ಬಿಕಾಸ್ ಅಂಥವ್ರೊಬ್ರು ಬೇಕು, ಅಂಥವ್ರು ನಮ್ಮ ರಿಯಲ್ ಲೈಫಲ್ಲೂ ಖಂಡಿತ ಒಬ್ಬರು ಬರ್ತಾರೆ. ಯಾರ್ಯಾರು ದುಷ್ಟರಿದ್ದಾರೆ ಅವ್ರನ್ನೆಲ್ಲರೂ ಸಂಹಾರ ಮಾಡ್ತಾರೆ ನಮ್ಮ ರಾಜ್ಬಿ ಶೆಟ್ಟಿ ಸರ್ ಥರ. ಮೇಡಮ್, ಇನ್ನು ಎಲ್ಲೆಲ್ಲಿ ಪ್ರಮೋಷನ್ಸ್ ಎಲ್ಲ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರಾ? ಇವಾಗ ಮೈಸೂರು ಆಯಿತು, ಬೆಂಗಳೂರು ಆಯಿತು ಪ್ರೀಮಿಯರು, ಮತ್ತೆ ಎಲ್ಲೆಲ್ಲಿ? ಮುಂದಿನ ಇನ್ನೂ ಗೊತ್ತಿಲ್ಲ ಮ್ಯಾಮ್. ಟೀಮ್ ಅವರು ಎಲ್ಲ ನೋಡ್ಕೋತಾ ಇದ್ದಾರೆ. ಸೊ ಅವ್ರು ನಮ್ಗೆ ಅಪ್ಡೇಟ್ ಮಾಡಿದಾಗಲೇ ನಮಗೂ ಗೊತ್ತಾಗೋದು. ಬಟ್ ಇವಾಗವರೆಗೂ ಇನ್ನೇನೂ ಅಪ್ಡೇಟ್ ಬಂದಿಲ್ಲ. ಫೈನಲಿ ಇವಾಗ ಆಡಿಯನ್ಸು ಇವತ್ತಾನೇ ರಿಲೀಸ್ ಆಗಿದೆ, ಹೆಚ್ಚಿನ ಜನ ಬಂದು ಸಿನಿಮಾ ನೋಡಬೇಕು ಅಂದರೆ ಏನು ಹೇಳ್ತೀರಾ? ಇಂಥ ಸಿನಿಮಾ ನಿಮಗೆ ರೀಸೆಂಟ್ ಡೇಸ್ ಸುಮಾರು ವರ್ಷಗಳಿಂದ ಹಿಡಿದು ಬಂದೇ ಇಲ್ಲ. ನಾನು ಬರ್ಕೊಡ್ತೀನಿ ನಿಮಗೆ. ಇಂಥ ಥ್ರಿಲ್ಲಿಂಗ್ ಸಿನಿಮಾ, ಇಂಥ ಸೌಂಡ್ ಎಫೆಕ್ಟ್ ಇರೋದು, ಇಂಥ ಸಿನಿಮಾಟೋಗ್ರಫಿ, ಆ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಇರೋವಂಥ ಸಿನಿಮಾ ರೀಸೆಂಟ್ ಡೇಸಲ್ಲಿ ಎಲ್ಲೂ ಬಂದಿಲ್ಲ. ನೀವು ಥಿಯೇಟರ್ಗೆ ಬನ್ನಿ, ನೋಡಿ. ಫೋನಲ್ಲಿ ನೋಡ್ತೀನಿಯೇ ಬಿಡು ನೋಡ್ಕೊಳ್ಳೋಣ ಅನ್ನೋದನ್ನ ನಿಲ್ಲಿಸಿ. ಬಿಕಾಸ್ ಈ ಸೌಂಡ್ ಎಫೆಕ್ಟು, ಆ ಥ್ರಿಲ್ ನಿಮಗೆ ಫೋನಲ್ಲಿ ಸಿಗಲ್ಲ ಸರ್. ಅದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ರೂ. ಬನ್ನಿ ಥಿಯೇಟ್ರಿಗೆ, ನೋಡಿ. ನಾನು ಬರ್ಕೊಡ್ತೀನಿ, ಇದು ಹಿಟ್ಟಾಗೇ ಆಗುತ್ತೆ, ನಿಮ್ಗೆಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮಗೂ ತುಂಬ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಸಿಗ್ತಾ ಇರಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.